ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಾನು ಹೇಳಿದ್ನಲ್ವ ಶ್ರೀಮಂತ ಕಾರ್ಯಕ್ರಮದ ಲಾಗ್ ಆಗಿರುತ್ತೆ ನೋಡಿ. ಇದು 3 ಡೇಸ್ನ ಲಾಗ್ ಆಗಿರುತ್ತೆ. ನಾವು ಮೊದಲೇ ದಿನ ನಾವೇನು ಫಂಕ್ಷನ್ಗೆ ತೊಗೊಂಡು ಬಂದಿದ್ವಲ್ವ ರಿಟರ್ನ್ ಗಿಫ್ಟು, ಅಂದರೆ ನಾವು ಬಂದಿರ್ತಕ್ಕಂಥ ಅತಿಥಿಗಳಿಗೆ ಬ್ಲೌಸ್ ಪೀಸ್ ಆ್ಯಂಡ್ ಟಿಫಿನ್ ಬಾಕ್ಸ್ನ ನಾವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಹಂಗಾಗಿ ಅದನ್ನೇ ನಾವು ಪ್ಯಾಕ್ ಮಾಡ್ಕೊತಿದ್ವಿ ನೋಡಿ. ಅವತ್ತಿನ ದಿನವೇ ನಮ್ಮ ಫ್ಯಾಮ್ಲಿ ಮೆಂಬರ್ಸು ಎಲ್ಲರೂ ಬಂದಿದ್ದರು. ಹಾಗಾಗಿ ಎಲ್ಲರೂ ಸೇರಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ತಿರುಗಾಡಿ ನೆಕ್ಸ್ಟ್ ನಾವೇನು ತೊಗೊಂಡು ಬಂದಿರೋ ರಿಟರ್ನ್ ಗಿಫ್ಟನ್ನ ಪ್ಯಾಕ್ ಮಾಡ್ಕೊತಿದ್ವಿ ನೋಡಿ. ಹಾಗೆ ಮಾತಾಡ್ಕೊತ ಪ್ಯಾಕ್ ಮಾಡ್ಕೊತಾ ಇದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಡೇ ಲಾಗಲ್ಲಿ ನಮ್ಮ ಸಿಸ್ಟರ್, ಅಂದರೆ ಏನು ಪ್ರೆಗ್ನೆಂಟ್ ಇದ್ದಾರಲ್ವ, ನಮ್ಮ ಸಿಸ್ಟರ್ ಫ್ಯಾಮ್ಲಿಲಿಂದ, ಅಂದರೆ ತವ್ರ ಮನೆ ಫ್ಯಾಮ್ಲಿಯಿಂದ ರೊಟ್ಟಿ ಬುತ್ತಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಕಡೆ ತೊಗೊಂಡು ಬರ್ತಾರೆ. ಅಂದರೆ ಯಾವುದೇ ರೀತಿ ಪ್ರೆಗ್ನೆಂಟ್ ಆದ ಮಹಿಳೆ ಇರ್ತಾರಲ್ವ ಅವ್ರಿಗೋಸ್ಕರ ತವ್ರ ಮನೆ ಕಡೆಯವರು ಅವಳು ಬಸ್ರಿ ಬೈಕೆ ಅಂತೇಳಿ ಒಂದಿಷ್ಟು ಬುತ್ತಿನ ಮಾಡ್ಕೊಂಡು ಬಂದಿರ್ತಾರೆ. ಈ ಕಡೆ ಸಂಪ್ರದಾಯದಾಗಿರುತ್ತೆ. ಅಂದರೆ ಏನು ಫಂಕ್ಷನ್ ಇರುತ್ತಲ್ವ ಅದ್ರ ಹಿಂದಿನ ದಿನವೇ ತೊಗೊಂಡು ಬಂದಿರ್ತಾರೆ. ಏನಂದರೆ ಯಾವ್ಯಾವ ರೀತಿ ಅಂದರೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಶೇಂಗದ ಖಾರ, ಮತ್ತು ಬದನೆಕಾಯಿ ಪಲ್ಯ, ಕರ್ಜಿಕಾಯಿ, ಈ ಥರ ನಾನಾ ರೀತಿ ಸ್ವೀಟ್ಸ್ನ ಮಾಡ್ಕೊಂಡು ಬಂದಿರ್ತಾರೆ. ಅವಳೇನಂದರೆ ಅವಳು ಮನಸ್ಫೂರ್ತಿಯಾಗಿ ಅವಳು ಬಸ್ರಿ ಬೈಕ್ ಅಂತೇಳಿ ಊಟ ಮಾಡಿದ ತಕ್ಷಣವೇ ನಾವೇನಂದರೆ ರೊಟ್ಟಿ ಬುತ್ತಿನ ನಮ್ಗೆ ಯಾರು ಸಂಬಂಧಿಕರ ಹತ್ತಿರದವರು ಆಗಿರ್ತಾರಲ್ಲ ಅವ್ರಿಗೆಲ್ರಿಗೂ ಹಂಚಿ ಬರಬೇಕು. ನಾವು ಕೂಡ ಅಲ್ಲ ಹಂಚಿ ಬರ್ತಿದ್ವಿ ನೋಡಿ. ಅದಕ್ಕಿಂತ ಮುಂಚೆ ಎಲ್ಲ ಏನು ಈ ಥರ ಬುತ್ತಿನ ತೊಗೊಂಡು ಬಂದಿರ್ತಾರಲ್ವ ಅದಕ್ಕೆ ಪೂಜೆ ಮಾಡಿ ಆನಂತರ ಬಸ್ರಿ ಬೈಕೆ ಅಂತೇಳಿ ಅವಳಿಗೆ ಊಟ ಮಾಡಿಸ್ತಾರೆ. ಊಟ ಮಾಡಿದ ತಕ್ಷಣವೇ ನಾವೇನು ಮಾಡಬೇಕಂದ್ರೆ ಅದೇನು ಬುತ್ತಿ ತೊಗೊಂಡು ಬಂದಿರ್ತಾರಲ್ವ ಅದನ್ನು ನಮ್ಮ ಖುಷಿಗೋಸ್ಕರ, ಅಂದರೆ ನಮ್ಮ ಫ್ಯಾಮಿಲಿಗೆ ಒಂದು ಪುಟ್ಟ ಪಾಪು ಬರ್ತಿರ್ತದಲ್ವ ಆ ಖುಷಿಗೋಸ್ಕರನೇ ಏನು ಮಾಡಬೇಕಂದ್ರೆ ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ನಾವು ಹಂಚ್ತೀವಿ ತೊಗೊಂಡೋಗಿ. ಅದು ಯಾಕಂದರೆ ನಾವಷ್ಟೇ ತಿಂದರೆ ಚೆನ್ನಾಗಿರಲ್ವಲ್ವ, ಎಲ್ರಿಗೂ ಶೇರ್ ಮಾಡ್ಬೇಕನ್ನೋ ರೀಸನ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಅದು ಡೀಪಾಗಿ ಅದ್ರ ನಾಲೆಜ್ ನನಗೆ ಗೊತ್ತಿಲ್ಲ. ಈ ಥರ ಏನಂದರೆ ಈ ಕಡೆ ಸೆಲೆಬ್ರೇಟ್ ಮಾಡ್ತಾರೆ, ಸಂಪ್ರದಾಯನ ಮಾಡ್ತಾರೆ ನೋಡಿ. ನೋಡ್ತಿರ್ಬೋದು ಎಲ್ಲರೂ ತುಂಬ ಖುಷಿಯಿಂದ. ನಾವು ಕೂಡ ನಮಗೆಲ್ಲ ಫೇವ್ರೆಟ್ ಫುಡ್ಡೆಲ್ಲ ನಾವು ಯಾವಾಗ ಊಟ ಮಾಡ್ತೀವಪ್ಪ ಅಂತೇಳಿ ಕಾಯ್ಕೊತ ಕುಂತಿದ್ವಿ. ಯಾಕಂದರೆ ಖಡಕ್ ರೊಟ್ಟಿ, ಎಣ್ಣೆ ಬದನೆಕಾಯಿ, ಖಾರ, ಶೇಂಗದ ಖಾರ ಯಾರಿಗಿಷ್ಟ ಆಗಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ವಿ ಅಂತಲೇ ಹೇಳ್ಬೋದು. ಹಾಗೆ ಮನೇಲಿ ಎಲ್ಲರೂ ತುಂಬಾ ಖುಷಿಯಿಂದ ಫಂಕ್ಷನ್ನ ಕಂಪ್ಲೀಟ್ ಮಾಡೋಕ್ಕಂತ ಎಲ್ಲರೂ ತಿರುಗಾಡ್ತಿದ್ರು ನೋಡಿ. ಕಾಳು ಪಲ್ಯ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಎಲ್ಲ ಥರ ಐಟಮ್ನ ತೊಗೊಂಡು ಬಂದಿರ್ತಾರೆ. ಯಾಕಂದರೆ ಆ ಥರ ಸಂಪ್ರದಾಯ ಬಸ್ರಿ ಬೈಕೆ ಈಡೇರಿಸ್ಬೇಕಂತೇಳಿ ನೆಕ್ಸ್ಟ್ ಡೇ ಫಂಕ್ಷನ್ ಇರುತ್ತೆ. ತುಂಬಾ ಗ್ರ್ಯಾಂಡಾಗಿರುತ್ತೆ ಫಂಕ್ಷನ್ನು. ಅದ್ರ ಹಿಂದಿನ ದಿನ ಮಾಡ್ತಕ್ಕಂಥ ಸಂಪ್ರದಾಯಗಳು ಇವೆಲ್ಲ ನಾನು ಹೇಳ್ತಿರೋದು. ಇನ್ನು ನೆಕ್ಸ್ಟ್ ಡೇ ನಾರ್ಮಲಾಗಿ ಎಲ್ರಿಗೂ ನಮಗೆ ಎಷ್ಟು ಜನ ಗೆಸ್ಟ್ ಬೇಕು ಅಷ್ಟು ಜನ ನಮಗೆ ಕೈಲಾದಷ್ಟು, ಅಂದರೆ ಕೆಲವರು ಸಿಂಪಲಾಗಿ ಮಾಡ್ತಾರೆ, ಕೆಲವರು ತಮಗೆ ಮೀಡಿಯಮ್ ಆಗಿ ಓಕೆ ಮಾಡ್ತಾರೆ, ಕೆಲವರು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಅವ್ರವ್ರ ಅನುಕೂಲ ತಕ್ಕಂತೆ ಅವ್ರವ್ರ ಫ್ಯಾಮ್ಲಿ ಪ್ಲ್ಯಾನಿಂಗ್ ತಕ್ಕಂತೆ ಗೆಸ್ಟ್ನೆಲ್ಲ ಕರೆಸಿ ಫಂಕ್ಷನ್ನ ಮಾಡ್ತಾರೆ ನೋಡಿ. ನಾವು ಅಷ್ಟು ತುಂಬ ರಿಚ್ ಕೂಡ ಮಾಡಿರಲಿಲ್ಲ, ತುಂಬ ಓಕೆ ಅಂತಲೂ ಮಾಡಿರಲಿಲ್ಲ. ಒಂದು ಮಟ್ಟಿಗೆ ಫಂಕ್ಷನ್ನ ಮಾಡಿದ್ವಿ. ಎಲ್ಲರೂ ಗೆಸ್ಟ್ಗಳನ್ನ ಕೂಡ ಕರೆದಿದ್ವಿ ನೋಡಿ. ಅದು ಕೂಡ ಪ್ರತಿಯೊಂದು ವಿಡಿಯೋನ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ನಾವು ಕೂಡ ಫಂಕ್ಷನಲ್ಲಿ ತುಂಬಾ ಬ್ಯುಸಿ ಇರೋದ್ರಿಂದ ನನಗೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ನನಗೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಲೇಟ್ ಆಯಿತು. ನಾನು ಫಂಕ್ಷನಲ್ಲಿರೋ ವಿಡಿಯೋನ ನಾನು ಮಾಡ್ಕೊಂಡಿರಲಿಲ್ಲ. ಅದನ್ನು ಕಲೆಕ್ಟ್ ಮಾಡಿ ಹಾಕೋಕ್ಕೆ ನನಗೆ ತುಂಬಾ ಲೇಟ್ ಆಯಿತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ
100%ಅಲ್ಲಿ 30% ಜನ ಮಾತ್ರ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ. ಇನ್ನು 60% ಜನ ನನ್ನ ವಿಡಿಯೋನ ಹಾಗೆ ನೋಡ್ತಿದ್ದೀರಾ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ಊಟ ಮಾಡಿದ ತಕ್ಷಣವೇ ನಾವೇನು ರೊಟ್ಟಿ ಬುತ್ತಿನ ಹಂಚಕ್ಕೆ ಹೋಗಿದ್ವಿ ಅಂತ ಹೇಳಿದ್ವಲ್ವ, ಅಲ್ಲಿ ನಾವು ಹೋದಾಗ ನಮ್ದು ಹಳೆ ಮನೆ ಅಂದರೆ ನಮ್ಮ ತಾತ ಅಜ್ಜ ವಾಸವಾಗಿರೋ ಮನೆ ಅಂದರೆ ಪೂರ್ವಜರ ಮನೆ ಅಲ್ಲಿ ಹೋಗಿದ್ವಿ. ಆ ಮನೆನ ನೋಡಿದಾಗ ನನಗೇನೋ ಯೂನಿಕ್ ಆಗಿ ಅನಿಸಿತ್ತು. ಅದು ಒಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಅಂದರೆ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು, ಗ್ಯಾಸಿನ ಕಟ್ಟೆ ಎಲ್ಲ. ಬಟ್ ಮೊದಲಿನ ಕಬಾರ್ಡ್ ಆಗಿರ್ಬೋದು, ಮೊದಲಿನ ದೇವ್ರ ಮನೆ ಆಗಿರ್ಬೋದು, ಮೊದಲಿನ ಕೊಠಡಿಗಳಾಗಿರ್ಬೋದು, ಅವು ಹಾಗೆ ಇದ್ದಾವೆ. ಹಂಗಾಗಿ ನೋಡ್ತಿರ್ಬೋದು ಮೊದಲಿನ ದೇವ್ರ ಮನೆ ಮತ್ತು ಮೊದಲಿನ ಕಬಾರ್ಡ್. ಹಂಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ನೆಕ್ಸ್ಟ್ ಡೇ ಫಂಕ್ಷನ್ ನೋಡಿ, ಇದು ನೆಕ್ಸ್ಟ್ ಡೇ ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು. ನನಗೆ ಜಾಸ್ತಿ ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ ಫಂಕ್ಷನ್ ಟೈಮಲ್ಲಿ, ನಾನು ತುಂಬ ಬ್ಯುಸಿ ಇರೋದ್ರಿಂದ. ತುಂಬಾ ಚೆನ್ನಾಗಾಯಿತು. ತುಂಬ ಗೆಸ್ಟ್ಗಳು ಕೂಡ ಬಂದಿದ್ದರು. ಎಲ್ಲರೂ ಕೂಡ ಅವರಿಬ್ಬರಿಗೆ ಹಾರೈಸಿ ಹೋದ್ರಂತಲೇ ಹೇಳ್ಬೋದು. ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಯಾವುದು ವಿಡಿಯೋ ನನಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ನಾವು ತುಂಬಾ ಬ್ಯುಸಿ ಇದ್ವಿ ಅವತ್ತಿನ ದಿನ ಫಂಕ್ಷನಲ್ಲಿ. ಯಾರಾದರೂ ವಿಡಿಯೋ ಮಾಡ್ಕೊಂಡಿರ್ತಾರೆ ಅಲ್ವಾ ಅನ್ನೋ ರೀಸನ್ಗೆ ನಾನು ಬಿಟ್ಬಿಟ್ಟೆ. ನೋಡ್ತಿರ್ಬೋದು ನೀವು, ನಾವೆಲ್ಲರೂ ಕೂಡ ಅವಳಿಗೆ ಡ್ಯಾನ್ಸ್ ಮಾಡಿ ಫುಲ್ಲು ಬರ್ತಾನವ ಭೂಪ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ. ಈ ಥರ ಎಲ್ಲರೂ ಫ್ಯಾಮ್ಲಿ ಮೆಂಬರ್ಸ್ ಸೇರಿ ತುಂಬ ಖುಷಿಯಿಂದ ಫಂಕ್ಷನ್ನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಸಕ್ಸಸ್ಫುಲ್ಲಾಗಿ ಆಯ್ತು ಅಂತಲೇ ಹೇಳ್ಬೋದು. ಅಡುಗೆ ಕೂಡ ತುಂಬಾ ಚೆನ್ನಾಗಾಗಿತ್ತು. ಆ್ಯಂಡು ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಗಿತ್ತು. ಎಲ್ಲ ಪ್ರತಿಯೊಬ್ಬರು ಗೆಸ್ಟ್ ಕೂಡ ಬಂದಿದ್ರಂತಲೇ ಹೇಳ್ಬೋದು ನೋಡಿ. ನಾವು ಕೂಡ ಎಲ್ಲನೂ ಫಂಕ್ಷನ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫ್ಯಾಮ್ಲಿ ಮೆಂಬರ್ಸು ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡು ಫಂಕ್ಷನಲ್ಲಿ ಕೂಡ ಎಲ್ಲರೂ ಭಾಗವಹಿಸಿದ್ವಿ ಅಂತಲೇ ಹೇಳ್ಬೋದು ನೋಡಿ. ಸನಿ ಆ ಕಡೆ ತನ್ನ ಪಾಡಿಗೆ ತಾನು ಆಟ ಆಡ್ಕೊತಾ ಇದ್ದ. ನೋಡ್ತಿರ್ಬೋದು ನಾವು ಯಾವ ಥರ ಮಜಾ. ನಾವು ಈ ಕಡೆ ಫಂಕ್ಷನಲ್ಲಿ ಬ್ಯುಸಿ ಆಗಿದ್ರೆ ಅವ್ರು ಈ ಕಡೆ ಎಲ್ಲ ಫುಲ್ ಗೊತ್ತಲ್ವಾ, ಅಮ್ಮಂದಿರು ಇರಲಿಲ್ಲ ಅಂದರೆ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸಿಕ್ಕಿದ್ದೇ ಚಾನ್ಸ್ ಅಂದ್ಕೊಂಡು ಮಜಾ ಮಾಡ್ತಿದ್ನ ನೋಡಿ ಅವನಂತರೂ. ನಾವು ಕೂಡ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಫೈನಲ್ ಆಗಿ ಫಂಕ್ಷನ್ನ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.